ಹಾಯ್ ಫ್ರೆಂಡ್ಸ್, ಇದು ನನ್ನ ಫ್ರೈಡೇ 4th ಮಿನಿ ವ್ಲಾಗ್. ಇವತ್ತು ವಾರ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಸೊ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ತಿಂಡಿ ಪ್ರಿಪೇರ್ ಆಗಿದೆ, ಪುಳಿಯೋಗರೆ ಮಾಡಿದ್ದೀನಿ. ಸೊ ತಿಂಡಿ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಬೇಗ ಕ್ಲೀನ್ ಮಾಡ್ತಾಯಿದ್ದೀನಿ. ಗ್ಯಾಸೆಲ್ಲ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಹೊಡೆದು ಗ್ಯಾಸೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಸೆಲ್ಫೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ತೋಟದ್ದು ಕಿರಳಿಕಾಯಿ ತಂದಿದ್ದಾರೆ. ನೋಡಿ, ಈ ಕಿರಳಿಕಾಯಿ ಉಪ್ಪಿನಕಾಯಿ ಹಾಕೋಕ್ಕೆ ಅಂತ ತಂದಿದ್ದಾರೆ. ಹಾಕಬೇಕು, ಹಾಗೆ ಇಟ್ಟಿದ್ದೀನಿ. ತುಂಬ ಇದೆ ನೋಡಿ ಎಷ್ಟಿದೆ ಅಂತ. ಅದು ಉಪ್ಪಿನಕಾಯಿ ಹಾಕಬೇಕು. ಉಪ್ಪಿನಕಾಯಿ ಹಾಕಬೇಕಾದ್ರೆ ರೆಸಿಪಿನ ಶೇರ್ ಮಾಡ್ತೀನಿ, ಹೇಗೆ ಮಾಡ್ತೀವಿ ನಮ್ಮ ಕಡೆ ಅಂತ. ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದು ನಮ್ಮದೇ ಮರದಲ್ಲಿ ಬೆಳೆದಿರೋದು, ತುಂಬ ಇದೆ. ಕಿತ್ಕೊಬಂದಿದ್ದಾರೆ ಹಸ್ಬೆಂಡ್ ಇವತ್ತು ಬೆಳಗ್ಗೆ. ಸೊ ಅದನ್ನು ಉಪ್ಪಿನಕಾಯಿ ಹಾಕಬೇಕು, ಹಾಗೆ ಇಟ್ಟಿದ್ದೀನಿ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಎಲ್ಲ ಕಸ ಎಲ್ಲ ಗುಡಿಸಿ ಒರೆಸ್ಬೇಕು. 11 ಗಂಟೆಗೆ ಕರೆಂಟ್ ಬರುತ್ತೆ. ಆವಾಗ ನಮ್ಮ ಬೋರ್ವೆಲ್ದು ಕರೆಂಟ್ ಬರುತ್ತೆ. 11 ಗಂಟೆಗೆ ಬಂದಾಗ ಎಲ್ಲ ನೀಟಾಗಿ ಒರೆಸ್ಬೇಕು. ಅಷ್ಟರಲ್ಲೆಲ್ಲ ಧೂಳು ಹೊಡ್ಬಿಡೋಣ ಅಂದ್ಬಿಟ್ಟು ಎಲ್ಲ ನೀಟಾಗಿ ಧೂಳು ಹೊಡ್ಕೊತಾ ಇದ್ದೆ. ಮುಗೀತು. ನಮ್ಮ ಮನೆಯವರು ತಿಂಡಿಗೆ ಬರೋಷ್ಟರಲ್ಲಿ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಎಲ್ಲ ಗುಡಿಸಿ ಕ್ಲೀನಾಗಿ ಎತ್ತಾಕ್ತಾಯಿದ್ದೆ. ಆಯಿತು, ಕಸ ಎಲ್ಲ ಎತ್ತಾಕಿ ನೀಟಾಗಿ ಕ್ಲೀನ್ ಮಾಡಾಯಿತು. ಇನ್ನು ಕರೆಂಟ್ ಬಂದರೆ ಒರೆಸೋದು ಒಂದು ಬಾಕಿ ಇರುತ್ತೆ. ಟೈಮ್ 10 ಗಂಟೆ ಆಗಿದೆ, ಇನ್ನು ಕರೆಂಟ್ ಬರೋದು ತುಂಬ ಹೊತ್ತಿದೆ. ನಮ್ಮದು ಇನ್ನೊಂದು ಹಳೆ ಮನೆ ಇದೆ, ಅಲ್ಲೂ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಬಂದೆ. ನಮ್ಮ ಸುಬ್ಬಿ ಇಲ್ಲೇ ಇದ್ದಾಳೆ, ಅದನ್ನು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಮೊದಲು ನಾವು ಇಲ್ಲೇ ಇದ್ದಿದ್ದು, ಹಳೆ ಮನೆ, ತೊಟ್ಟಿ ಮನೆ. ನಾನು ಮದುವೆಯಾಗಿ ಬಂದಾಗ ಇದೇ ಮನೇಲೇ ಬಂದಿತ್ತು. ತುಂಬ ಚೆನ್ನಾಗಿತ್ತು. ಇವಾಗೆಲ್ಲ ಕೋತಿಗಳದ್ದು ಕಾಟದಿಂದ ಹಂಚುಗಳೆಲ್ಲ ಬಿದ್ದೋಗಿದೆ. ಸುಮಾರಾಗಿದೆ, ಬಟ್ ಇರೋಕ್ಕಾಗಲ್ಲ. ಮಳೆ ಎಲ್ಲ ಬಂದರೆ ತುಂಬ ಮಳೆಯೆಲ್ಲ ಸೋರುತ್ತೆ. ಹಾಗಾಗಿ ನಾವು ಹಿಂದೆಗಡೆ ಉಳಿಗೆ ಅಂತ ಮಾಡಿದರು. ಆ ಮನೇನ ಸ್ವಲ್ಪ ಆಲ್ಟ್ರ್ ಮಾಡಿಕೊಂಡು ಅಲ್ಲಿದ್ದೀವಿ. ನೋಡಿ, ಕೋತಿಗಳು ಆಲ್ರೆಡಿ ಬಂದು ಕೂತಿವೆ. ನೋಡಿ, ಕೋತಿಗಳು ಮಾಡಿರೋ ಅವಾಂತರಗಳು, ಹಂಚೆಲ್ಲನೂ ಎಲ್ಲ ಬೀಳಿಸ್ಬಿಟ್ಟಿದೆ. ಇದೇ ನಮ್ಮ ತೊಟ್ಟಿ ಮನೆ. ಇದು ಚೆನ್ನಾಗಿದೆ, ಬಟ್ ನನಗಿದೆ ಇಷ್ಟ. ದೊಡ್ಡ ಮನೆ, ಅಲ್ಲಿ ಚಿಕ್ಕ ಮನೇಲಿರಬೇಕು. ಬಟ್ ಇದು ತುಂಬ ಚೆನ್ನಾಗಿದೆ, ನನಗೂ ಇಷ್ಟ. ಬಟ್ ಇರೋಕ್ಕಾಗಲ್ಲ ಅಷ್ಟೆ. ನೋಡಿ, ಹೀಗಿದೆ ನಮ್ಮ ತೊಟ್ಟಿ ಮನೆ. ನಮ್ಮ ಸುಬ್ಬಿನೂ ನನ್ನ ಜೊತೆಲಿ ಓಡಾಡ್ತಿದ್ದಾಳೆ. ನೋಡಿ, ಹೀಗಿದೆ. ಅದು ರೂಮು, ಇದು ರೂಮು. ಇಲ್ಲಿ ಮೊದಲು ಅಡುಗೆ ಮಾಡ್ತಾಯಿದ್ದಿದ್ದು, ಇವಾಗಿಲ್ಲ. ಇದು ತೊಟ್ಟಿ. ಇದನ್ನು ಕಣಜನ ಪಡ್ಸಾಲೆ ಅಂತಾರೆ. ನೋಡಿ, ಇದು ನಮ್ಮ ಬೀದಿ. ಎಲ್ಲ ಫುಲ್ಲೆಲ್ಲ ರಂಗೋಲಿಮಯ ಮಾಡಿಬಿಟ್ಟಿದ್ದೀನಿ. ಫುಲ್ಲೆಲ್ಲ ನಂಗೆ ರಂಗೋಲಿ ಬಿಡೋದು ಅಂದರೆ ತುಂಬ ಇಷ್ಟ. ಮನೆ ತುಂಬ ರಂಗೋಲಿಗಳು ಹಾಕ್ಬಿಟ್ಟಿದ್ದೀನಿ. ನೋಡಿ, ಇದೇ ನಮ್ಮ ಮನೆ, ತೊಟ್ಟಿ ಮನೆ. ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ ಅಲ್ವಾ? ಹಿಂದೆಗಡೆ ತೊಳೋದಿ ಎಲ್ಲ ರೆಡಿ ಇದೆ, ಬಟ್ ಯಾವಾಗ ಮನೆ ಆಗುತ್ತೋ ಗೊತ್ತಿಲ್ಲ. ಉಳಿನ ಮನೆಗೆ ಅಂತ ಹಿಂದೆ ಮಾಡ್ಕೊಂಡಿದ್ರು, ಅದರಲ್ಲೇ ಸ್ವಲ್ಪ ಆಲ್ಟ್ರ್ ಮಾಡಿಕೊಂಡು ಅಲ್ಲಿದ್ದೀವಿ ನಾವು ಇವಾಗ. ಮನೆಯೆಲ್ಲ ಒರೆಸಾಯಿತು. ಹೂವು ಎಲ್ಲ ಬಿಡಿಸ್ಕೊಂಡು ದೇವ್ರ ಪೂಜೆ ಮಾಡಬೇಕು. ಹೂವು ಎಲ್ಲ ಬಿಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ಹೆಚ್ಚೆಚ್ಚು ವಿಡಿಯೋಗಳಿಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.